ಹಾಯ್ ಹಲೋ ನಮಸ್ಕಾರ. UK ಫಾರ್ಮ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹಾಗೂ ಸುಸ್ವಾಗತ. ಇದು ನೋಡ್ರಿ ನಮ್ಮ ಗದಗಿನಾಗಿರುವಂಥ ಕೋಳಿ ಫಾರ್ಮ್. ಇವನ್ನೆಲ್ಲ ನಾವು ಜವಾರಿ ಕೋಳಿ ಇಟ್ಟಿವಿ, ಏನು ನಾಟಿ ಕೋಳಿ ಅಂತಾರಲ್ಲ, ನಾಟಿ ಕೋಳಿ ಇಟ್ಟಿವಿ. ಇದು ನೋಡ್ರಿ ಎಲ್ಲ ಹೊರಗಡೆನ ಬಿಟ್ಟೆ ನಾವು ಮೇಯಿಸ್ತೀವಿ. ಇವನ್ನ ತಿನ್ಕೊಂಡು ಉಣ್ಕೊಂಡು ಆರಾಮದವು. ಏನೋ ನಾವು ಜಾಸ್ತಿ ಕಾಳು ಪಾಳು ತಂದು ಹಾಕೋದು ಅದನ್ನೆಲ್ಲ ಏನು ಮಾಡೋದಲ್ಲ. ಹೆಚ್ಚು ಹೊರಗಡೆನೇ ಬಿಟ್ಟು ಮೇಯಿಸ್ತೀವಿ. ಏನು ಯಾವ ಏನು ಜಡ್ಡು ಇಲ್ಲ, ಜಾಪತ್ರೆ ಇಲ್ಲ, ಏನಿಲ್ಲ. ಹೆಂಗದು ನೋಡ್ರಿ, ಎಲ್ಲ ಜವಾರಿ ಕೋಳಿ ಅದಾವು ನೋಡ್ರಿ. ಇಲ್ಲಿ ತೋರಿಸ್ತೀವಲ್ಲ, ಇದ್ರಾಗ ಎಲ್ಲ ಕಡಕ್ನಾಥನ ಅದಾವು. 3-4 ಕಡಕ್ನಾಥನ ಅದಾವು. ಎಲ್ಲವೂ ತತ್ತಿ ಆಗ್ತಾವೆ. ಈಗ ಕೋಳಿ ನಾವು ಕೊಡೋದು ಸ್ಟಾಪ್ ಮಾಡೀವ್ರಿ ಒಂದು ತಿಂಗಳಾಗಿಂದ. ಇದು ನೋಡ್ರಿ ಟರ್ಕಿ ಕೋಳಿ ನೋಡ್ರಿ. ಇದು ಟರ್ಕಿ ಕೋಳಿ. ಈ ಟರ್ಕಿ ಒಂದು ಫಾರ್ಮ್ ಮಾಡಿದ್ವಿ ಅಂತಂದ್ರೆ, ಒಂದು ಫಾರ್ಮ್ನಾಗ ಟರ್ಕಿ ಇಡಬೇಕು ನಾವು. ಯಾಕೆ ಇಡ್ಬೇಕಂದ್ರೆ, ಇಂಥ ಹಾವು, ಮುಂಗ್ಲಿ, ಬೆಕ್ಕು, ನಾಯಿ ಇಂಥವೆಲ್ಲ ಅದು ಏನು ಮಾಡುತ್ತಾ, ಹೆದರಿಸುತ್ತಾ. ಆದರೆ ಕೋಳಿಗೆ ಯಾವುದೇ ಥರ ಅಪಾಯ ಮಾಡಂಗಿಲ್ಲ. ಅದು ಕೋಳಿ ಜೋಡಿ ಹೊಂದ್ಕೊಂಡು ಇರುತ್ತೆ. ಅದಕ್ಕೆ ಅದೇ ಥರ ನಾವು ಏನು ಮಾಡ್ಬೇಕು, ಇಲ್ಲಿ ನೋಡಿರಿ ಇದು ನಾಯಿ ಇದ್ದವು ಏನೆಲ್ಲ ನಮ್ಮ ಅದ್ರ ಜೋಡಿ ರೂಢಿ ಆಗಿಬಿಟ್ಟವು. 3 ನಾಯಿ ಅದಾವೆ ನಮ್ಮ ಊಟ. ಅದ್ರ ಜೋಡಿ ರೂಢಿ ಆಗಿಬಿಟ್ಟವು. ಏನು ಒಂದಕ್ಕೊಂದು ಕೂಡಿ ಹಿಡಿದು ಅಲ್ಲಿ ಇದನ್ನು ಮಾಡೋದಿಲ್ಲ, ಎಲ್ಲವೂ ಕೂಡಿ ಇರ್ತಾವೆ. ಇದು ನೋಡಿರಿ ನಮ್ಮ ಹೊಲದೊಳಗೆ ಆರಾಮ್ ತಿನ್ಕೊಂಡು ಉಂಡ್ಕೊಂಡು ಅಲ್ಲಿ ಕಡೆ ಇದ್ರ ಮಟನೂ ಹೋಕ್ಕವು. ಹೋಗಿ ತಿನ್ಕೊಂಡು ಉಂಡ್ಕೊಂಡು ಆರಾಮ್ ಮೇಯ್ಕೊಂಡು ಅದಾವು. ನಾವು ಪೂರಾ ಈಗ ತಂತಿ ಬೇಲಿ ಹಾಕ್ಸ್ಬೇಕಂತ ಮಾಡಾಕತ್ತೀವಿ. ಪೂರಾ ತಂತಿ ಬೇಲಿ ಹಾಕ್ಸಿದ್ವಿ ಅಂತಂದ್ರೆ ಯಾವುದೇ ರೀತಿ ಚಿಂತೆ ಇರೋದಿಲ್ಲ. ನೋಡಿರಿ ಈ ಕಡೆ ಐತಲ್ಲ, ಇದು ಎಣ್ಣೆಲಂಗ್ ಸ್ಕೀಮ್ನ್ಯಾಗ ಕುರಿ ಶೆಡ್ ಮಾಡಿಸಿದೆ. ಈ ಕಡೆ ತೋರಿಸ್ತೀನಿ, ಇದು ಕೋಳಿ ಶೆಡ್ ಇದೆ. ಆ ಕಡೆ ಕುರಿ ಶೆಡ್ ತೋರಿಸ್ತೀನಿ ನಿಮ್ಗೆ. ಇಲ್ಲಿ ತಂತಿ ಬೇಲಿಗೆ ತೆಗ್ತೀವಿ ನೋಡ್ರಿ. ನಾವು ಏನು ಆಳಪಾಳ ಹಚ್ಚಿ ಒಂದೇ ದಿನಕ್ಕೆ ಮುಗಿಸ್ಕೊಂತೀನಿ ಇಲ್ಲ. ನಮ್ಗೆ ಎಷ್ಟು ಆಗುತ್ತಲ್ಲ ಅಷ್ಟ ಮಾಡ್ಕೊತ ಈಗ 1-2 ಕಡೆ ಹಾಕೀವಿ. ಇನ್ನೊಂದು 2 ಕಡೆ ಹಾಕಿಬಿಟ್ರೆ ಕ್ಲೋಸ್ ಆಗುತ್ತೆಲ್ಲ. ಈಗ ಹೊಲ ನಮ್ಮ ಕಡೆ ಎಲ್ಲ ಹೊಲ ಬಿತ್ತಕ್ಕೆ ಬಂದ್ವಲ್ಲ, ಆ ಕಡೆ ಈ ಕಡೆ ಹೊಲದಾಗ ಇವು ಬೆಳೆ ನುಕ್ಸಾನ್ ಮಾಡ್ತಾವೆ ಕೋಳಿ. ಅದಕ್ಕೆ ನಾವೇನು ಮಾಡೀವಿ, ಈ ತಂತಿ ಬೇಲಿ ಹಾಕ್ಕೊಂಡ್ಬಿಟ್ರೆ ಒಳಗೆ ಇರ್ತಾವೆ. ಆದರೂ ನಾವು ಒಂದು 5-6 ತಿಂಗಳು ಹೊರಗಡೆ ಬಿಡ್ತೀವಿ. ಉಳ್ಕೆದು ಇಲ್ಲೇ ಹುಟ್ಟಿದಂಥ ಹುಲ್ಲು ಪಲ್ಲು ಏನು ಅಲ್ಲಿ ಬೆಳೆದಲ್ರಿ, ಹುಲ್ಲಾಗಲಿ ಏನೋ ಬೆಳೆದ್ರೂ ಅವನ್ನ ತಿಂತಾವು ನೋಡಿ. ಹಿಂಗೆ ಹೊರಗಡೆನೇ ಬಿಟ್ಟು ಮೇಯಿಸೋದು ಭಾಳ. ನಾವು ಕಾಳು ಪಾಳು ಹಾಕೋದು ಕಮ್ಮಿ. ಯಾವಾಗಾದ್ರೂ ಸ್ವಲ್ಪ ಹಾಕ್ಬೇಕು ಸಾಕಿರ್ತೀವಿ. ಎತ್ತನೆ ಹುಳ ಇಂಥ ಅದು ಸಕ್ಕನ್ನ ಕಸ ಇವನ್ನೆಲ್ಲ ಹಾಗೆ ಮಾಡ್ತಾವೆ. ಎಲ್ಲ ಸ್ವಚ್ಛ ಮಾಡಿಬಿಡ್ತಾವೆ. ಅದಕ್ಕೆ ಈ ಜವಾರಿ ಕೋಳಿ ಸಾಕಿದರೆ ಹಿಂಗೆ ಹೊರಬೀಸ್ನ್ಯಾಗ ನಾವು ಮನೆ ಓಣಿ ಕಟ್ಟಿನ ಸಾಕೋಕ್ಕಿಂತ ಹೊರಗಡೆನೇ ಸಾಕ್ಬೇಕು. ಹೊರಗಡೆ ಸಾಕೋದ್ರಿಂದ ಯಾವುದೇ ರೀತಿ ಸ್ಮೆಲ್ ಆಗಂಗಿಲ್ಲ, ಯಾವುದೂ ಜಡ್ಡು ಜಾಪತ್ರೆ ಬರೋಂಗಿಲ್ಲ. ಹಿಂಗಾಗಿ ನಮ್ಮ ಕೋಳಿ ತಂದೃಷ್ಟಿ ಇವು ಇರ್ತಾವೆ, ಏನು ಆರೋಗ್ಯವಾಗಿರ್ತಾವೆ ನೋಡಿರಿ. ಎಷ್ಟು ಇದಾದವು ಎಲ್ಲವೂ ಈಗ ತೃಪ್ತಿಯಾಗತ್ತವು. ನಮ್ಮ ಊಟ 1,000 ಕೋಳಿ ಇದ್ವು. ಇದನ್ನು ನೋಡಿರಿ ನಾಯಿ ಇದೆ. ಇಂಥವು ಇನ್ನೂ ಇದು ಸಣ್ಣ ನಾಯಿ ಇದೆ. ಇನ್ನೂ 2 ದೊಡ್ಡ ನಾಯಿ ಇದಾವೆ. ನಾವು ಯಾವ ನಾಯಿನ ನಮ್ಮ ಇದು ಹಿಡಿಯೋಂಗಿಲ್ಲ. ಟರ್ಕಿ ಕೋಳಿ ಒಂದು ಗಂಡು ಒಂದು ಹೆಣ್ಣು ತಂದೀನಿ ರೀ. ಇವಕ್ಕೆ ಮರಿ ಮಾಡಿಸ್ಬೇಕಂತ ಮಾಡೀನಿ, ಇನ್ನೂ ಮರಿ ಮಾಡಿಸಿಲ್ಲ. ಮರಿ ಮಾಡಿಸ್ಬೇಕಾರೆ ಅವು ಮೊಟ್ಟೆ ಇಟ್ಟು ಅವ್ನು ಮರಿ ಮಾಡಿಸ್ಬೇಕಾದ್ರೆ ಲೇಟ್ ಆಗುತ್ತೆ. ಇನ್ನು ತೊಗೊಂಬಂದೀವಿ ನಾವು. ನೋಡಿರಿ ಎಲ್ಲ ಕಂಬ ಎಲ್ಲ ಹಾಕ್ಕೊಂಡಿವಿ. ಈಗ ಒಂದು ಚೈನ್ ಫೆನ್ಸ್ ನಾವು ಮಾಡಾಕತ್ತೀವಿ. ಫೆನ್ಸ್ ಮಾಡಿದ್ವಿ ಅಂತಂದ್ರೆ ಎಲ್ಲ ಕೋಳಿ ಒಳಗಾಗಿಬಿಡ್ತಾವೆ. ಅಲ್ಲಿ ನೋಡಿರಿ ತಿಳ್ಕೊಂತೀವಲ್ಲ, ಏನು ನಾವು ಬೇರೆದವ್ರಿಗೆ ಹಚ್ಚೋದ್ರಿಂದ ಏನಾಗುತ್ತೆ, ಅವ್ರು ಕೆಲಸ ಮಾಡೋದು ಕಮ್ಮಿ, ಅಡುಗೆನ ನಾವು ಜಾಸ್ತಿ ಕೊಡ್ಬೇಕಾಗತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ, ಆದಷ್ಟು ನಾವು ಮನೆಯವರ ಮಾಡ್ಕೊಂಡ್ಬಿಡ್ತೀವಿ. ನಮ್ಮ ತಮ್ಮ ಹೋದಾಗ ನಾವು ಮಾಡ್ಕೊಂಡ್ಬಿಡ್ತೀವಿ. ಮುಂಜಾನೆ 2 ತಾಸು ಸಂಜೆಗೆ 2 ತಾಸು ಮಾಡಿದ್ರೆ ಸಾಕು. ಏನು ಕಂಟಿನ್ಯೂ ಮಾಡ್ಬೇಕಂತೇನಿಲ್ಲ. ನಾವು ಸ್ವಲ್ಪ ಪ್ಲಾಂಟೇಶನ್ ಮಾಡೋಕೆ ಗಿಡನ ಹಾಕೀನಿ ರೀ. ಹಿಂಗೆ ತೆಂಗಿನ ಗಿಡ ಅವನ್ನೆಲ್ಲ ಹಾಕಿ ಮಾಡ್ಬೇಕಂತ ಮಾಡೀನಿ. ಮಾಡಾಕತ್ತೆ ನೋಡ್ರಿ. ಇದು ಒಳಗಿಂದ ಪೋರ್ಷನ್ ಇದೆ. ಕೋಳಿ ಒಳಗೆ ನಾವು ಸ್ವಲ್ಪ ಮರಿಗಿರಿ ಮಾಡಕ್ಕಂತ ಇದು ಸ್ವಲ್ಪ ಗೂಣ್ ಮಾಡ್ಕೊಂಡೀವಿ. ಏನಂತೀವಿ ನೀವು, ಶೆಲ್ಪ್ ಅಂತೀರಿ ಅಂತೇಳಿ.
ನೋಡಿರಿ ಇಲ್ಲಿ ಅಲ್ಲೇ ಎಲ್ಲಿ ಬೇಕಲ್ಲಿ ತತ್ತಿ ಹಾಕಿ ಹೋಗ್ಬಿಡ್ತಾವೆ. ಜಾಗ ಸಾಲಿಲ್ಲ ಅಂತ ನಾವು ಮ್ಯಾಗ ಟ್ರೇ ಇಟ್ಟಿರ್ತೀವಿ. ಆದ್ರೆ ಆ ಟ್ರೇದಾಗ ಕೋಳಿ ಜಾಸ್ತಿ ಹಾಕವಲ್ಲ, ಒಂದು ಜಾಗ ಸಿಗ್ಲಾರ್ದಕ್ಕೆ ಎಲ್ಲಾರ ಹಾಕಿ ಹೋಗ್ಬಿಡ್ತಾವೆ. ಇಲ್ಲಿ ಹಾಕಿ ನೋಡಿರಿ ಟ್ರೇದಾಗ ಈ ಥರ ಹಾಕಿ ಹೋಗ್ತಾವ್ರಿ ಅವು ತತ್ತಿನ. ಇದು ಒಳಗಿನ ಪೋರ್ಷನ್ ಇದೆ ನಮ್ಮ ರೂಮಿ ಇದ್ರದ್ದು ಕೋಳಿ ಫಾರ್ಮಿಂದ. ಆಚೆ ಕಡೆ ಒಂದು NLM ಶೆಡ್ನ್ಯಾಗ NLM ಅದು ಸ್ಕೀಮ್ನೊಳಗೆ ಒಂದು ಶೆಡ್ ಮಾಡ್ಕೊಂಡಿವಿ. ಅದು 40 ಲಕ್ಷ ರೂಪಾಯ್ದು, 20 ಲಕ್ಷ ರೂಪಾಯಿ ಸಬ್ಸಿಡಿ, 20 ಲಕ್ಷ ರೂಪಾಯಿ ಲೋನ್. ಇಲ್ಲ ಐತೆ ನೋಡಿರಿ, ಈ ಥರ ಟ್ರೇ ಇಟ್ಟಿವಿ. ಟ್ರೇದಾಗ ಹಾಕ್ತಾವೆ. ಅಲ್ಲಿ ಹಾಕೈತೆ ನೋಡಿರಿ, ಇಲ್ಲಿ ಹಾಕಿಲ್ಲ, ಆ ಥರ ಹಾಕ್ತಾವೆ. ನಾವು ಹೆಚ್ಚು ಮರಿ ಕಾವಿ ಕುಂದಿರ್ತಾವಲ್ಲ, ಅವ ಕೋಳಿ ಕಾವಿ ಕುಂತಾಗ ಅವಕ್ಕೆ ಮರಿ ಎಬ್ಬಿಸ್ತೀವಿ ನಾವು. ಈ ಇಂಕ್ಯುಬೇಟರ್ನಾಗ ಮಾಡೋದು ಕಮ್ಮಿ. ನಾವು ಏನು ಸಾಂಪ್ರದಾಯಿಕ ಪದ್ಧತಿ ಒಳಗೆ ಮಾಡ್ತೀವಿ. ನೋಡಿರಿ ಈ ಥರ ತತ್ತಿ ಇಡ್ತಾವಲ್ಲ, ಈ ಥರ ಎಲ್ಲ ಇದೆ ನೋಡಿರಿ. ಒಳಗಡೆ ಏನು ದೊಡ್ಡ ಶೆಡ್ ಇಲ್ಲ ನಮ್ಮದು ಕೋಳಿದು, ಹೊರಗಡೆನೇ ಜಾಸ್ತಿ. ನಮ್ಗೆ ಒಳಗಡೆ ರಾತ್ರಿ ಅಷ್ಟು ಕುಂದಿರ್ತಾವೆ, ಹೆಚ್ಚು ಹೊರಗಡೆ ಇರ್ತಾವೆ. ಇವು ತತ್ತಿ ಹಾಕಿ ಬರುವ ಕೋಳಿ ಅಷ್ಟೇ ಒಳಗೆ ಬಂದಿರ್ತಾವೆ, ಆಮೇಲೆ ಹೊರಗಡೆನೇ ಜಾಸ್ತಿ ಇರ್ತಾವೆ. ಇದು ನೋಡಿರಿ, ಇಲ್ಲೇ ಒಂದು ಮರಿ ಕುಂದಿರ್ತೀವಿ ಕಾವಿಗೆ. ಇದು ಒಳಗಿನ ಪೋರ್ಷನ್ ನೋಡಿರಿ, ಇಷ್ಟೇ ಇದೈತಿ. ಈ ಥರ ಕಂಪಾರ್ಟ್ಮೆಂಟ್ ಎಲ್ಲ ಮಾಡಿಕೊಂಡು ಈ ಹೆಗ್ಗಣ, ಇಲಿ, ಬೆಕ್ಕು, ನಾಯಿ ಒಳಗೆ ಬರಲಾರ್ದಂಗೆ ಒಂದು ಸ್ವಲ್ಪ ಸೇಫ್ಟಿಯಾಗಿರ್ಬೇಕು. ಯಾಕಂದ್ರೆ ರಾತ್ರಿನಾಗ ಅಟ್ಯಾಕ್ ಮಾಡಿದ್ವು ಅಂದ್ರೆ ಇವಕ್ಕೇನು ಮಾಡೋಕ್ಕಾಗೋದಲ್ಲ. ಅದಕ್ಕೆ ರಾತ್ರಿ ಹಿಂಗೆ ಅಟ್ಯಾಕ್ ಮಾಡೋಕ್ಕೆ ಬರಲಾರ್ದಂಗೆ ಸೇಫ್ಟಿ ಇಡಬೇಕು ಅಷ್ಟೇ, ಮತ್ತೊಂದೇನಿಲ್ಲ. ಬೆಕ್ಕನ್ನು ಸಾಕಿವಿ, ಮೊಲನೂ ಸಾಕಿವಿ. ಈಗ ಮುದೋಳು ನಾಯಿ ಇದೊಂದು ಮಾಡ್ಬೇಕು ಅನ್ನೋ ವಿಚಾರದಾಗ ಇದೀವಿ. ಮುದೋಳು ನಾಯಿ, ಮೀನು, ಇವು ಎರಡೂ ಮಾಡಬೇಕು. ಕುರಿ ಇನ್ನೂ ತಂದಿಲ್ಲ, ಕುರಿನೂ ತರ್ತೀವಿ. ಈಗ ಇನ್ನೂ ಸ್ವಲ್ಪ ದಿನದಾಗ ಸಬ್ಸಿಡಿ ಬರ್ತೈತೆ. ಸಬ್ಸಿಡಿ ಬಂತಂದ್ರೆ ಕುರಿನೂ ತರ್ತೀವಿ. ನೋಡಿರಿ ಮೊಲ ಅಂತ ಏನಿಲ್ಲ, ಒಂದೆರಡು ಮೊಲನೂ ತಂದೀವಿ. ಇವನು ಸ್ವಲ್ಪ ಬ್ರೀಡ್ ಮಾಡಿ ಇದಾತಂದ್ರೆ ಮೊಲನೂ ಯಾರು ಕೇಳಿದ್ರೆ ಮೊಲನೂ ಕೊಡ್ಬೇಕು ಅನ್ನೋ ವಿಚಾರದಾಗ ಇದೀವಿ. ನೋಡಿ ಆರಾಮ್ ಇವನ ಮೇಲೆ ಈ NLM ಸ್ಕೀಮಿಂದ ಶೆಡ್ ಅಂದಿಲ್ಲ, ಅದ್ರೊಳಗನ ಮೇಲೆ ಒಂದು ಕಂಪಾರ್ಟ್ಮೆಂಟ್ ಮಾಡಿ ಹಾಕಿದ್ದೀವಿ. ಅವಕ್ಕೆ ಏನು ಬೆಕ್ಕು ಪಕ್ಕ ಏನು ಅಟ್ಯಾಕ್ ಮಾಡಲಾರ್ದಂಗೆ ಒಂದು ಗಂಡು ಒಂದು ಹೆಣ್ಣು, ಒಂದು ಮೇಲು ಒಂದು ಫಿಮೇಲ್ ಮೊಲ ತಂದೀವಿ. ಇವು ಮರಿ ಹಾಕಿದ್ವು ಅಂದ್ರೆ ಇವನು ನಾವು ಸೇಲ್ ಮಾಡ್ತೀವಿ. ಇವು ಮರಿ ಹಾಕೋದ್ರಾಗದಾವ. ಈಗ ಮರಿ ಹಾಕಿದ್ವು ಅಂದ್ರೆ ಇವನು ಸೇಲ್ ಮಾಡ್ತೀವಿ. ನೋಡಿರಿ ಅವು ಅವಕ್ಕೇನು ವಿಶೇಷವಾಗಿ ಆ ಫೀಡ್ ಈ ಫೀಡ್ ಅಂತ ಏನಿಲ್ಲ. ನಾವೇನು ಇದ್ರೊಳಗೆ ಇದು ಕ್ಯಾಬೇಜದ್ದು ಫ್ಲವರಿಂದ ಇದು ಎಲೆ ಸಿಗುತ್ತಲ್ಲ, ಆ ಎಲಿನ ತಂದು ಹಾಕ್ತೀವಿ. ಮತ್ತು ಏನಾರು ಹುಲ್ಲು ಕಸ ಇದ್ರೂ ತಂದು ಹಾಕಿರ್ತೀವಿ. ಅವನ್ನ ತಿಂತಾವು, ಆರೋಗ್ಯವಾಗಿದಾವೆ ಅವು. ಹೊಲ್ದಾಗ ಮೇಲ್ಗಡೆ ಹಾಕಿವಿ. ಈಗ ಏನು ಗಾಳಿ ಬರಲಿಲ್ಲ, ಏನಿಲ್ಲ, ಆರಾಮದಾವು. ನೋಡಿರಿ ಎಷ್ಟು ಆರೋಗ್ಯವಾಗಿದಾವೆ, ಎಲ್ಲ ಹುಲ್ಲು ಪಲ್ಲು ಎಲ್ಲ ತಿನ್ಕೊಂಡು. ಇದು ನಮ್ಮದು ಮ್ಯಾಗಲ್ ಪೋರ್ಷನ್ ನೋಡಿರಿ, ಶೆಡ್ಡಿನ ಮ್ಯಾಗಲ್ ಪೋರ್ಷನ್. ಇವು ಸ್ವಲ್ಪ ಆಡು ಇಟ್ಟಿವಿ. ಇವು ಆಡು ಒಂದು 5-6 ಆಡು ಅದಾವು. ಈಗ ಇವು ಎಲ್ಲ ಪ್ರೆಗ್ನೆಂಟ್ ಅದಾವು, ಇಳಿಬದಾವೆಲ್ಲ. ಒಂದು 5-6 ಆಡು ಅದಾವು. ಆ ಕಡೆ ನಾಯಿ ಎಲ್ಲ ಒಳಗಡೆ ಹಾಕ್ಕೊಂಡ್ಬಿಟ್ಟಿವಿ ನಾವು. ಒಳಗಡೆ ಯಾಕೆ ಹಾಕ್ಕೊಂಡಿವಿ ಅಂತಂದ್ರೆ ಏನೋ ಗಲೀಜು ನಾವು ಏನೋ ಕೆಲಸ ಮಾಡೋದು ಬರೋದಿಲ್ಲ, ಎಲ್ಲ ಹೊಲಸು ಕೆಳಗಡೆ ಹೋಗ್ಬಿಡುತ್ತೆ. ಹೀಗಾಗಿ ಯಾವುದೇ ರೀತಿ ನಮಗೆ ಸ್ವಚ್ಛ ಮಾಡೋಕೆ ಅದಕ್ಕೆ ಟೈಮ್ ಬೇಕಾಗೋದಿಲ್ಲ. ಇದು ನೋಡಿರಿ, ಇದು ನಮ್ಮದು ಇದ್ರದ್ದು ಶೆಡ್ಡಿಂದ. ಇಲ್ಲೊಂದು ನಾಯಿ ಐತಲ್ಲ, ಇಲ್ಲೊಂದು ನಾಯಿ ಐತಿ, ಆಚೆ ಕಡೆ ಒಂದು ನಾಯಿ ಬಿಟ್ಟಿರ್ತೀವಿ. ಒಟ್ಟು ಒಂದು 3 ನಾಯಿ ಇಟ್ಟಿವಿ, 2 ಬೆಕ್ಕು, ಮೊಲ, ಆಡು, ಈಗ ಕುರಿ ತರದೀವಿ. ಕುರಿ ಏನೋ ಆಡು ಇವು ಅಲ್ಲೇ ಎಲ್ಲ ಇವು ಪ್ರೆಗ್ನೆನ್ಸಿ ಆಗ್ಯಾವ. ಈಗ ಇವು ಇಳಿದು ಅಂತಂದರೆ ಇವನ್ನ ನಾವು ಮಾರಂಗಿಲ್ಲ. ಓನ್ಲಿ ಏನು ಮೇಲೆ ಬರ್ತಾವಲ್ಲ ಮೇಕೆ, ಅವನ್ನ ನಾಷ್ಟ ಮಾಡ್ತೀವಿ. ಇವನ್ನ ಮಾರಂಗಿಲ್ಲ ನಾವು. ಇವು ಮನೆಗಿರಲಿ ಅಂತಂದು ಅವು ಕುರಿ ತರ್ತೀವಲ್ಲ, ಕುರಿನ ಸೇಲ್ ಮಾಡಬೇಕು. ಇವನ್ನೇನು ನಾವು ಸೇಲ್ ಮಾಡೋದಲ್ಲ. ಈಗ ನೋಡಿರಿ ಎಲ್ಲ ಆಡೋದವಲ್ಲ, ಇವೆಲ್ಲ ಮನೆ. ಇವು ಒಂದು 5-6 ಆಡು ಇಟ್ಟಿವಿ. ಇವನ್ನ ಹೆಚ್ಚಿಗೆ ಮಾಡ್ಕೊಂಡು ಹೋಗ್ಬೇಕೀಗ. ಎಷ್ಟೈತೆ ನಾವು ಫ್ರೆಂಡ್ಸ್. ಯಾರು ನಮ್ಮ ವಿಡಿಯೋ ನೋಡಿಲ್ಲ, ವಿಡಿಯೋ ನೋಡಿರಿ. ಎಲ್ಲರಿಗೆ ಹೇಳ್ರಿ, ಯಾರು ನೋಡೋಕೆ ಏನಿಲ್ಲ ಸ್ಕೀಮಿಂದ ಅಲ್ಲಿ ನಮ್ಮ ಫಾರ್ಮ್ ಅಲ್ಲಿ ನೋಡೋಕೆ ಬರೋರಿದ್ರೆ ಇದ್ರಾಗ ಡಿಸ್ಕ್ರಿಪ್ಷನ್ ನಂಬರ್ ಹಾಕಿರ್ತೀನಿ,
ಕಾಂಟ್ಯಾಕ್ಟ್ ಮಾಡಿ ನಮ್ಗೆ ಕೇಳಿಕೊಂಡು ಬರ್ರಿ. ಬರೋದ್ರಿಂದ ಏನಿದೆ ಇಲ್ಲ, ಬಂದು ನೋಡಿದ್ರೆ ನೀವು ಮಾಡೋರಿದ್ರೆ ನಿಮಗೂ ಐಡಿಯಾ ಬರುತ್ತೆ ಸ್ವಲ್ಪ. ಮತ್ತು ನಮಗೂ ತಿಳಿದ ಮಟ್ಟಿಗೆ ನಾವು ಹೆಂಗೆ ಮಾಡಬೇಕು, ಏನು ಮಾಡಬೇಕು, ಏನೆಲ್ಲ ಸ್ಕೀಮ್ ಬಗ್ಗೆ ಏನಾದ್ರು ಕೇಳೋರಿದ್ರೆ ಮಾಡೋರಿದ್ರೆ ನೀವು ಬಂದು ಫಾರ್ಮಿಗೆ ಬಂದು ಮಾತಾಡಿ ಕೇಳ್ಕೊಬೋದು. ನಮ್ದೇನೈತೆ ನಾವು ಹೇಳ್ತೀವಿ. ಇದು ನೋಡಿರಿ ಶೇಂಗಾದ ಹೊಟ್ಟೆ, ಮೊನ್ನೆ ಬೇಸಿಗೆ ಶೇಂಗಾ ಹಾಕಿದ್ವಿ, ಸ್ವಲ್ಪ ಶೇಂಗಾದ ಹೊಟ್ಟೆ ಆಗೈತಿ. ಸ್ವಲ್ಪ ಒಂದ್ಸರಿ ಮಳೆ ಸಿಗ್ತದೆ, ಆದರೆ ಏನಿಲ್ಲ ತಿಂತಾವೆ. ಇಲ್ಲೆಲ್ಲ ಒಳಗಡೆ ಹಾಕ್ಕೊಂತೀವಿ ನಾವೀಗ, ಆಮೇಲೆ ಆ ಕಡೆ ಹಾಕ್ಬೇಕಂತ ಇದು ಮಾಡೀವಿ. ಈ ಥರ ಇದು ನೋಡಿ ಫ್ರೆಂಡ್ಸ್. ಇದು ನೋಡಿರಿ, ಇದು ಕೆಳಗೆ ಇಳಿಯಾಕಿದೆ, ಇದು ಇಳಿಯಾಕ ಕಡೆ ಕೆಳಗೆ ಮ್ಯಾಗ ಹತ್ತಿ ಬರೋಕೆ ಇಳಿಯಾಕ ನಾವು ಹಿಂಗೆ ಸ್ಲೋಪಿನ ಮ್ಯಾಗ ಇದನ್ನು ಮಾಡಿಸಿಬಿಟ್ಟಿವಿ. ಇಷ್ಟೆಲ್ಲ ನೋಡಿರಿ. ಯಾರು ನಮ್ಮ ಚಾನಲ್ ನೋಡಿಲ್ಲ, ಪೂರಾ ವಿಡಿಯೋ ನೋಡಿರಿ, ಲೈಕ್ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಿಮಗೇನು ಡೌಟ್ ಇತ್ತಂದ್ರೆ ನಮಗೆ ಫೋನ್ ಹಚ್ಚಿ ಕೇಳಿರಿ. ನಾವೆಲ್ಲ ಇದಕ್ಕೂ ನಮಗೆ ತಿಳಿದ ಮಟ್ಟಿಗೆ ಎಲ್ಲ ಹೇಳ್ತೀವಿ. ಇಷ್ಟೈತಿ, ಇಷ್ಟು ಹೇಳಿ ನಮ್ಮ ವಿಡಿಯೋನ ಮುಕ್ತಾಯ ಮಾಡ್ತೀವಿ. ಇದು ನೋಡಿರಿ. ಜೈ ಹಿಂದ್, ಜೈ ಕರ್ನಾಟಕ.